ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನು ನೋಡೋದಕ್ಕೂ ದೇವ್ರು ಕೊಟ್ಟಿರೋದು ಭಾಗ್ಯವು. ನಿಮ್ಮ ಆರೋಗ್ಯ, ನಿಮ್ಮ ಕ್ಷೇಮ, ನಿಮ್ಮ ಸಮಾಧಾನಕ್ಕಾಗಿ ನಾನು ಅನುದಿನವೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ದಿನದ ಧ್ಯಾನಕ್ಕಾಗಿ ಇರ್ಮೀಯನ ಬರೆದ ಪ್ರವಾದನೆ ಪುಸ್ತಕ 33ನೇ ಅಧ್ಯಾಯ 6ನೇ ವಚನ, ದ ಬುಕ್ ಆಫ್ ಜೆರ್ಮಾಯ 33:6. ಇಗೋ, ನಾನು ಅದಕ್ಕೆ ಕ್ಷೇಮವನ್ನು ಸ್ವಸ್ಥವನ್ನು ಹುಟ್ಟಿಸಿ ಅವರನ್ನು ಗುಣಮಾಡಿ ಸಮಾಧಾನದ ಸತ್ಯವನ್ನು ಸಮೃದ್ಧಿಯಾಗಿ ಅವರಿಗೆ ಪ್ರಕಟ ಮಾಡುವೆನು. ಆಮೆನ್. Behold, I will bring it health and cure, and I will cure them and will reveal into them the abundance of peace and truth. Amen. ಯಾರು ಕರ್ತನಕ್ಕಾಗಿ ಕಾದುಕೊಂಡಿರುತ್ತಾರೋ ದೇವರು ಅವರಿಗೆ ಕೊಡುವ ಒಂದು ನಿರೀಕ್ಷೆ ಉಳ್ಳ ಮಾತು ಏನಂದ್ರೆ, ಇಗೋ ನಾನು ಅದಕ್ಕೆ ಕ್ಷೇಮವನ್ನು ಸ್ವಸ್ಥವನ್ನು ಹುಟ್ಟಿಸಿ. ಈ ಎರಡು ಪ್ರತಿಯೊಬ್ಬ ಮಾನವ ಜೀವನದಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ, ಪ್ರತಿಯೊಂದು ಕುಟುಂಬಕ್ಕೆ ಜೀವನದಲ್ಲಿ ಇರಬೇಕು. ಏನಂದರೆ, ಈಗಿನ ಕಾಲದಲ್ಲಿ ನಮ್ಮ ಕುಟುಂಬಗಳಲ್ಲಿ ಕೊರತೆ ಯಾವುದಾಗಿದೆ ಅಂದ್ರೆ ಕ್ಷೇಮ ಮತ್ತೆ ಸ್ವಸ್ಥತೆಯು. ಕೆಲವು ಮನೆಗಳಲ್ಲಿ ಕ್ಷೇಮ ಇಲ್ಲ, ಸಮಾಧಾನವಿಲ್ಲ. ಸೋ ಮೆನಿ ಪೀಪಲ್ ಆರ್ ಫೇಸಿಂಗ್ ರೈಟ್ ನೌ ದ ಹಿಂಡ್ರೆನ್ಸಸ್. ನೋ ಒನ್ ಈಸ್ ಹ್ಯಾಪಿ ವಿತ್ ದೇರ್ ಲೈಫ್. ಯಾರು ಕೂಡ ಅವ್ರ ಜೀವನದಿಂದ ಸಮಾಧಾನ ಹೊಂದುತ್ತಾ ಇಲ್ಲ. ಸೊ ದೇವರು ಹೇಳುತ್ತಾ ಇದ್ದಾರೆ, ನಾನ್ ನಿನ್ಗೆ ಕ್ಷೇಮವನ್ನು ಉಂಟು ಮಾಡಿ ಅದರ ಜೊತೆಯಲ್ಲಿ ನಿನ್ಗೆ ಸ್ವಸ್ಥತೆಯನ್ನು ಉಂಟು ಮಾಡುವ ದೇವರು ಎಂಬುದಾಗಿ. ಐ ಮೀನ್, ಸ್ವಸ್ಥತೆ ಇಲ್ಲದೆ, ಆರೋಗ್ಯವಿಲ್ಲದೆ ಎಷ್ಟು ಜನರು ನರಳುತ್ತಾ ಇದ್ದೀವಿ. ಪ್ರತಿಯೊಂದು ಕುಟುಂಬದಲ್ಲಿ ಯಾವುದೋ ಒಂದು ಅನಾರೋಗ್ಯ, ಯಾವುದೋ ಒಂದು ಹೋರಾಟ, ಯಾವುದೋ ಒಂದು ಸಮಸ್ಯೆ, ಈ ರೀತಿಗಳಾಗಿ ಅನೇಕರು ನಾನಾ ವಿಧವಾದ ವ್ಯಾಧಿಗಳಿಂದ ಕೂಡ ನರಳುತ್ತಾ ಇದ್ದಾರೆ. ಏನಯ್ಯ, ಎಷ್ಟು ಔಷಧಿ ತಿಂದರೂ ಕೂಡ, ಎಷ್ಟು ಡಾಕ್ಟರ್ಸ್ ಹತ್ರ ಹೋದ್ರೂ ಕೂಡ ನನಗೆ ಸ್ವಸ್ಥತೆ ಸಿಗ್ತಾ ಇಲ್ಲ. ಸೊ ದೇವರು ಹೇಳುತ್ತಾ ಇದ್ದಾರೆ, ಪ್ರಿಯ ದೇವರ ಮಕ್ಕಳೇ, ನಾನು ನಿನಗೆ ಕ್ಷೇಮವನ್ನು ಸ್ವಸ್ಥತೆಯನ್ನು ಹುಟ್ಟಿಸಿ ಅವರನ್ನು ಗುಣ ಮಾಡುವೆ. ದೇವರು ನಮಗೆ ಗುಣಪಡಿಸುವ ದೇವರಾಗಿದ್ದಾರೆ. ನಮ್ಮಲ್ಲಿ ಅನೇಕರು ನಾನಾ ವಿಧವಾದ ಮಾನಸಿಕ ಆಲೋಚನೆಯಿಂದ, ಅನಾರೋಗ್ಯಗಳಿಂದ, ಒತ್ತಾಯಗಳಿಂದ ವ್ಯಾಧಿಗ್ರಸ್ತರಾಗ್ಬಿಟ್ಟಿದ್ದಾರೆ. ಇವ್ರನ್ನ ಗುಣಪಡಿಸೋದು ಹೇಗೆ? ಇದಕ್ಕೆ ಯಾವ ಡಾಕ್ಟರ್ಸ್ ಗುಣಪಡಿಸೋದಿಲ್ಲ. ಇದಕ್ಕೆ ಗುಣಪಡಿಸೋದು ಯೇಸು ಕ್ರಿಸ್ತನವರು ಮಾತ್ರವೇ. ಆತನು ಹೇಳ್ತಾ ಇದ್ದಾರೆ, ಅವರನ್ನು ನಾನು ಗುಣ ಮಾಡಿ ಸಮಾಧಾನದ ಸತ್ಯವನ್ನು ಸಮೃದ್ಧಿಯಾಗಿ ಅವರಿಗೆ ಪ್ರಕಟಿಸುವೆನು. ಹಲ್ಲೆಲೂಯಾ. ಸಮಾಧಾನದ ಸತ್ಯವನ್ನು ಸಮೃದ್ಧಿಯಾಗಿ ದೇವರು ಕೊಡ್ತಾರೆ. ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು ಎ ಫುಲ್ ಪ್ಯಾಕೇಜ್ ಆಫ್ ಹ್ಯಾಪಿನೆಸ್. ನಮಗೆ ಸಮೃದ್ಧಿಯಾಗಿ ಸಮಾಧಾನ ಬರಬೇಕಂದ್ರೆ ನಾವು ಯಾರೋ ಹತ್ರ ಕೈ ತೋರಿಸೋದು, ಯಾರೋ ಹತ್ರ ಕೌನ್ಸಿಲಿಂಗ್ ಹತ್ರ ಕೇಳೋದಕ್ಕಿಂತ ಆ ಜೀವಾಧಿಪತಿಯಾಗಿರುವ ಯೇಸು ಕ್ರಿಸ್ತನ ಬಳಿಯಲ್ಲಿ ಕೂತಿಕೊಳ್ಳಿರಿ. ನಿಜವಾಗಿ ನಿಮಗೆ ಸಮೃದ್ಧಿಯಾಗಿ ಸಮಾಧಾನವನ್ನು ಕೊಟ್ಟು, ನಿಮ್ಮನ್ನು ಕ್ಷೇಮವನ್ನು ಕೊಟ್ಟು, ನಿಮ್ಮನ್ನು ಸ್ವಸ್ಥ ಮಾಡುವ ದೇವರು ಈ ಮುಂಜಾನೆ ನಿಮ್ಮ ಮನೆಗೆ ಬಂದಿದ್ದಾರೆ. ಹಾಗಿದ್ರೆ ಬನ್ನಿ, ಕಣ್ಣುಗಳ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಆ ದೇವರನ್ನು ಪೂರ್ಣವಾಗಿ ಸ್ವೀಕಾರ ಮಾಡಿ, ನಿಶ್ಚಯವಾಗಿ ಈ ವಾಕ್ಯದ ಇರುವ ವಿಷಯಗಳೆಲ್ಲ ನಿಮ್ಮ ಮನೆಗಳಲ್ಲಿ ದೇವರು ತುಂಬಿ ತುಳುಕೋ ಹಾಗೆ ಮಾಡಿಕೊಡುತ್ತಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ವಾಗ್ದಾನದ ಪ್ರಕಾರವಾಗಿ ಪ್ರತಿಯೊಂದು ಕಾರ್ಯಗಳು ಕೇಳುತ್ತಿರುವ ಮಕ್ಕಳ ಜೀವನದಲ್ಲಿ ನೀನು ಸಮೃದ್ಧಿಯಾಗಿ ಮಾಡಿ ಅವರನ್ನು ಸ್ವಸ್ಥತೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರೈಸ್ ದ ಲಾರ್ಡ್. ನಾಳೆ ಮರಳಿ ನಾವೆಲ್ಲರೊಟ್ಟಾಗಿ ಸೇರೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರೂ ಸಹಾಯವಿರಲಿ. ಆಮೆನ್. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.